ಆಗತ್ತೆ ಅನ್ನುವ ಲಕ್ಷಣಗಳು ಕಾಣಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸಮೃದ್ಧಿಯ ದೇವತೆ ತಾಯಿ ಲಕ್ಷ್ಮಿಗೆ ನಮನ ಸಲ್ಲಿಸ್ತೀನಿ. ನಾನು ತಾಯಿ ಲಕ್ಷ್ಮಿಯಲ್ಲಿ ಪ್ರಾರ್ಥಿಸ್ತೀನಿ, ದೇಶದ ಬಡವರು ಮತ್ತು ಮಧ್ಯಮ ವರ್ಗದ ಮೇಲೆ ಕೃಪೆ ತೋರುವಂತೆ ಬೇಡಿಕೊಳ್ತೀನಿ ಅಂತಂದರು. ಜೊತೆಗೆ ರಾಷ್ಟ್ರಪತಿಗಳ ಭಾಷಣದಲ್ಲೂ ಮಧ್ಯಮ ವರ್ಗದ ವಿಷಯ ಬಂತು. ಮಧ್ಯಮ ವರ್ಗ ದೊಡ್ಡ ಕನಸು ಕಾಣ್ತಾ ಇದೆ, ದೇಶ ಅಷ್ಟೇ ವೇಗದಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಮಧ್ಯಮ ವರ್ಗದ ಕೊಡುಗೆಗಳನ್ನು ನನ್ನ ಸರ್ಕಾರ ಶ್ಲಾಘಿಸ್ತಾ ಬಂದಿದೆ. ಅಫ್ಕೋರ್ಸ್ ಸರ್ಕಾರ ಬರೆದು ಕೊಟ್ಟಿದ್ದ ಭಾಷಣ ಓದ್ತಾರೆ, ಕೇಳಿಸ್ಕೊಳ್ಳಿ ಒಮ್ಮೆ. बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं और ऐसे अवसर पर सदियों से हमारे यहाँ मां लक्ष्मी का पुण्य स्मरण किया जाता है. मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे. भारत जैसे देश की आर्थिक उन्नति मध्यम वर्ग मिडिल क्लास की आकांक्षाओं और उनकी पूर्ति से परिभाषित होती है. मध्यम वर्ग जितने बड़े सपने देखेगा, देश उतने ही ऊंचा उड़ान भरेगा. मेरे सरकार ने मुक्त स्वर से मध्यम वर्ग के योगदान को न केवल स्वीकारा है, बल्कि हर मौके पर उसे सराहा भी है. ರಾಷ್ಟ್ರಪತಿಗಳ ಈ ಭಾಷಣಕ್ಕೆ ಪ್ರತಿಕ್ರಿಯೆ ಕೊಡುವಾಗ ಸೋನಿಯಾ ಗಾಂಧಿ ಅವರು ಪೋರ್ ಲೇಡಿ ಅಂದ್ಬಿಟ್ರು. ಪೋರ್ ಲೇಡಿ ಕೆಟ್ಟ ಉದ್ದೇಶ ಅಂತ ನನಗೇನು ಅನ್ನಿಸ್ಲಿಲ್ಲ. ಅಂದರೆ ಸರ್ಕಾರ ಬರೆದು ಕೊಟ್ಟು ಭಾಷಣ ಓದ್ತಾರೆ ಬಿಡಿ ಅನ್ನೋ ಥರದ್ದು. ಕೇಳಿಸ್ಕೊಳ್ಳಿ, ಅದು ದೊಡ್ಡ ವಿವಾದ ಆಗಿದೆ. No comment. No, the poor lady, the president was getting very tired by the end. Repeating the same thing again and again. No, she could hardly speak for him. What do you think of the speech, ma'am? This is usual false promises. Boring. No comment. No, the poor lady, the president was getting very tired by the end. Repeating the same thing again. ಪುವರ್ ಲೇಡಿ ಭಾಷಣದ ಕೊನೆಯಲ್ಲಿ ತುಂಬ ಸುಸ್ತಾಗಿಬಿಟ್ಟಿದ್ರು ಅಂತ ಸೋನಿಯಾ ಗಾಂಧಿ ಅವರು ಅಂದರು. ಅದಕ್ಕೆ ರಾಷ್ಟ್ರಪತಿ ಭವನ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ರಾಷ್ಟ್ರಪತಿ ಭವನವು ಸತ್ಯದಿಂದ ದೂರವಿರಲು ಸಾಧ್ಯವಿಲ್ಲ. ಭಾಷಣದ ವೇಳೆ ಯಾವ ಹಂತದಲ್ಲೂ ರಾಷ್ಟ್ರಪತಿ ಸುಸ್ತಾಗಿಲ್ಲ. ಕಾಂಗ್ರೆಸ್ ನಾಯಕರ ಮಾತುಗಳು ನಿಜಕ್ಕೂ ದುರದೃಷ್ಟಕರ. ಇದು ಕಾಂಗ್ರೆಸ್ ಪಕ್ಷದ ಕೀಳು ಅಭಿರುಚಿ ತೋರಿಸುತ್ತದೆ. ಸೋನಿಯಾ ಹೇಳಿಕೆ ಅಧ್ಯಕ್ಷರ ಕಚೇರಿಯ ಘನತೆಗೆ ಧಕ್ಕೆ ತಂದಿದೆ ಅಂತ ರಾಷ್ಟ್ರಪತಿ ಭವನದ ಹೇಳಿಕೆ ರಿಲೀಸ್ ಆಗಿದೆ. ಪ್ರಿಯಾಂಕಾ ಗಾಂಧಿ ತಾಯಿಯ ಪರವಾಗಿ ಸ್ಪಷ್ಟನೆಯನ್ನು ಕೊಟ್ಟರು. ನನ್ನ ತಾಯಿ 78 ವರ್ಷದ ಮಹಿಳೆ. ಅವರು ಸರಳವಾಗಿ ಹೇಳಿದ್ದು, ಅಧ್ಯಕ್ಷರು ಇಷ್ಟು ದೀರ್ಘ ಭಾಷಣ ಓದಿ ಸುಸ್ತಾಗಿರಬೇಕು, ಪುವರ್ ಲೇಡಿ ಅಂತ ಅವರು ಹಾಗೆ ಯೋಚಿಸೋದಿಲ್ಲ. ಅವರಿಗೆ ರಾಷ್ಟ್ರಪತಿಗಳ ಬಗ್ಗೆ ಅಪಾರ ಗೌರವ ಇದೆ. ಮಾಧ್ಯಮಗಳು ಈ ರೀತಿ ವಿಷಯ ತಿರುಚೋದು ತುಂಬ ದುರದೃಷ್ಟಕರ. ಅವರಿಬ್ಬರೂ ಗೌರವಾನ್ವಿತ ವ್ಯಕ್ತಿಗಳು, ನಮಗಿಂತ ಹಿರಿಯರು, ಅವರು ಅಗೌರವ ತೋರಿಸಿಲ್ಲ ಅಂತ ಸ್ಪಷ್ಟವಾಗಿದೆ ಅಂದರು. ನರೇಂದ್ರ ಮೋದಿಯವರ ಆದಿಯಾಗಿ BJPಯ ಅನೇಕ ನಾಯಕರುಗಳು ರಾಷ್ಟ್ರಪತಿಗಳಿಗೆ ಅಪಮಾನ ಅಂತ ಇದ್ದಾರೆ. ರಾಷ್ಟ್ರಪತಿಗಳಿಗೆ ಅವರೊಬ್ಬ ಬುಡಕಟ್ಟು ಸಮುದಾಯದ ಮಹಿಳೆ, 10 ಕೋಟಿ ಬುಡಕಟ್ಟು ಸಮುದಾಯವನ್ನು ರಾಷ್ಟ್ರಪತಿಗಳು ಪ್ರತಿನಿಧಿಸುತ್ತಿದ್ದಾರೆ. ಬುಡಕಟ್ಟು ಜನರ ಸ್ಥಾನಮಾನವನ್ನು ದುರ್ಬಲಗೊಳಿಸಲು ಬಯಸ್ತಾ ಇದ್ದಾರಾ ಕಾಂಗ್ರೆಸ್ ನಾಯಕರು? ಸೋನಿಯಾ ಗಾಂಧಿ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ಅಂತ ಕಿರಣ್ ರಿಜಿಜು ಮಾತಾಡಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.